ನಮಸ್ಕಾರ ಸ್ನೇಹಿತರೆ. ಲಾಸ್ಟ್ ವಿಡಿಯೋದಲ್ಲಿ ನಾವು ಬ್ಲೆಂಡರ್ನಲ್ಲಿ ಮೆಟೀರಿಯಲ್ಸ್ ಮತ್ತೆ ಟೆಕ್ಸ್ಚರ್ಸ್ ಬಗ್ಗೆ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಒಂದಿಷ್ಟು ಬೇಸಿಕ್ಸ್ನ ನೋಡಿದ್ವಿ. ಈ ವಿಡಿಯೋದಲ್ಲೂ ಕೂಡ ಅದನ್ನ ಕಂಟಿನ್ಯೂ ಮಾಡ್ತಾ ಶೇಡರ್ ಎಡಿಟರ್ ಬಗ್ಗೆ ಮತ್ತೆ ಶೇಡರ್ ಎಡಿಟರ್ನಲ್ಲಿ ನಾವು ಕಾಮನ್ ಆಗಿ ಯೂಸ್ ಮಾಡುವಂತಹ ಕೆಲವು ನೋಡ್ಸ್ಗಳು ಯಾವ್ದ್ಯಾವುದು ಮತ್ತೆ ಅವುಗಳನ್ನ ಎಲ್ಲ ಹೇಗೆ ಯೂಸ್ ಮಾಡೋದು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಲಾಸ್ಟ್ ವಿಡಿಯೋದಲ್ಲಿ ನಾವು ಆಬ್ಜೆಕ್ಟ್ಗಳಿಗೆ ಮೆಟೀರಿಯಲ್ಸ್ ಮತ್ತೆ ಟೆಕ್ಸ್ಚರ್ಸ್ನ ಹೇಗೆ ಅಪ್ಲೈ ಮಾಡೋದು ಅಂತ ನೋಡಿದ್ವಿ. ಮತ್ತೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ, ವರ್ಕ್ ಸಿಂಪಲ್ ಆಗಿತ್ತು ಅಂದರೆ ನಾವು ಇಲ್ಲಿಂದನೇ ಇದೇ ಟ್ಯಾಬಿಂದ ಎಲ್ಲ ಕೆಲಸ ಕೂಡ ಮಾಡಬಹುದು. ಕಾಂಪ್ಲೆಕ್ಸ್ ಆಗ್ತಾ ಹೋದಾಗೆ ನಾವು ಅದನ್ನ ಇಲ್ಲಿ ನೀವು ಶೇಡರ್ ಎಡಿಟರ್ನ ಸೆಲೆಕ್ಟ್ ಮಾಡಿ. ಮೆಟೀರಿಯಲ್ಸ್ ಮತ್ತು ಟೆಕ್ಸ್ಚರ್ಸ್ ವರ್ಕ್ ಸ್ವಲ್ಪ ಕಾಂಪ್ಲೆಕ್ಸ್ ಆಗ್ತಾ ಹೋದಾಗೆ, ಜಾಸ್ತಿ ಆಗ್ತಾ ಹೋದಾಗೆ ನಾವು ನಮ್ಮ ಕೆಲಸನ ಇಲ್ಲಿ ಶೇಡರ್ ಎಡಿಟರ್ಗೆ ಶಿಫ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ನಮ್ಮ ಮುಂದಿನ ಕೆಲಸನ ಕಂಟಿನ್ಯೂ ಮಾಡಬಹುದು. ಓಕೆ, ಈ ವಿಡಿಯೋದಲ್ಲಿ ನಾವು ಈ ಶೇಡರ್ ಎಡಿಟರ್ ಬಗ್ಗೆ ಇನ್ನಷ್ಟು ಹೆಚ್ಚು ತಿಳ್ಕೊಳ್ಳೋಣ. ಈ ಶೇಡರ್ ಎಡಿಟರ್ನಲ್ಲಿ ಕೆಲಸ ಮಾಡುವಾಗ ನೀವು ಸಾಮಾನ್ಯವಾಗಿ ಒಂದು ಆಡ್ ಆನ್ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು. ಓಕೆ, ನೀವು ಇಲ್ಲಿ ಎಡಿಟ್ ಮತ್ತೆ ಇಲ್ಲಿ ಪ್ರಿಫರೆನ್ಸಸ್ಗೆ ಬಂದರೆ, ಇಲ್ಲಿ ಆಡ್ ಆನ್ಸ್ ಸೆಕ್ಷನ್ನಲ್ಲಿ ಇಲ್ಲಿ ನಾನು ಆಲ್ರೆಡಿ ಟೈಪ್ ಮಾಡಿದ್ದೀನಿ, ನೋಡ್ ಅಂತ ಟೈಪ್ ಮಾಡಿ. ಓಕೆ, ಇಲ್ಲಿ ಇದರಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ನೋಡ್ ಅಂತ ಟೈಪ್ ಮಾಡ್ತಾ ಇದ್ದ ಹಾಗೆ ಇಲ್ಲಿ ಮೂರನೇದು ನೀವು ನೋಡ್ಬೋದು, ನೋಡ್ ರ್ಯಾಂಗ್ಲರ್ ಅನ್ನುವಂಥ ಒಂದು ಆಡ್ ಆನ್ ಇರುತ್ತೆ. ಇದನ್ನ ಆನ್ ಮಾಡ್ಕೊಳ್ಳಿ. ಓಕೆ, ಇದನ್ನ ಆನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಇಲ್ಲಿ ಶೇಡರ್ ಎಡಿಟರ್ನಲ್ಲಿ ಕೆಲಸ ಮಾಡುವಾಗ ನಿಮಗೆ ಸಾಕಷ್ಟು ಶಾರ್ಟ್ಕಟ್ ಕೀಗಳನ್ನು, ಹೊಸ ಮತ್ತೆ ತುಂಬ ಯೂಸ್ಫುಲ್ ಆಗುತ್ತಂತಹ ಶಾರ್ಟ್ಕಟ್ ಕೀಗಳನ್ನು ಯೂಸ್ ಮಾಡೋದಕ್ಕೆ ಇದು ಅವಕಾಶ ಮಾಡಿಕೊಡುತ್ತೆ. ಓಕೆ, ಯಾವ ಶಾರ್ಟ್ಕಟ್ ಕೀ ಅಂತ ಬೇಕಿದ್ರೆ ನೀವು ಇಲ್ಲ ಕೆಳಗಡೆ ಲಿಸ್ಟಲ್ಲಿ ನೋಡ್ಬೋದು. ಇದು ಓಪನ್ ಮಾಡಿದ್ರೆ ಇಲ್ಲಿ ಶೋ ಹಾಟ್ ಕೀ ಲಿಸ್ಟ್ ಅಂತ ನೋಡಿದರೆ ನೋಡ್ಬೋದು. ನೋಡಿ, ಇಷ್ಟೊಂದೆಲ್ಲ ಶಾರ್ಟ್ಕಟ್ ಕೀಸ್ ಇದೆ, ಹಾಟ್ ಕೀಸ್ ಇದೆ. ಇದನ್ನ ಡೈರೆಕ್ಟ್ ಆಗಿ ನೋಡಿದ್ರೆ ಯಾವ್ದ್ಯಾವ್ದು ಅಂತ ಅಂದ್ರೆ ಯೂಸ್ ಮಾಡೋ ಗೊತ್ತಾಗಲ್ಲ. ನಾವಿಲ್ಲಿ ಕಲಿತಾ ಶೇಡರ್ ಎಡಿಟರ್ ಬಗ್ಗೆ ಈ ಶಾರ್ಟ್ಕಟ್ ಕೀಗಳನ್ನು ಕೂಡ ಒಂದಾಗಿ ನೋಡ್ತಾ ಹೋಗೋಣ. ಓಕೆ, ಅದು ಬೇಕಾದಾಗ. ಓಕೆ, ಸ್ನೇಹಿತರೆ, ಈಗ ಮೊದಲನೇದಾಗಿ ನಾವು ಈಗ ಒಂದು ಮಂಕಿ ಹೆಡ್ ಮಾಡೆಲ್ನ ತಗೊಂಡು ಇದಕ್ಕೆ ಕಲರ್ ರ್ಯಾಂಪ್ ಅಥವಾ ಗ್ರೇಡಿಯಂಟ್ ಕಲರ್ನ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಯಾವ್ಯಾವ ನೋಡ್ಗಳನ್ನ ಯೂಸ್ ಮಾಡಬೇಕು ಶೇಡರ್ ಎಡಿಟರ್ನಲ್ಲಿ ಅನ್ನೋದನ್ನ ನೋಡೋಣ. ಆ ನಂತರ ಆ ನೋಡ್ಗಳನ್ನೆಲ್ಲ ಯಾಕೆ ಯೂಸ್ ಮಾಡಿದ್ದೀವಿ, ಅದು ಹೇಗೆ ಯೂಸ್ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇದು ತುಂಬಾ ರಫ್ ಆಗಿ ಕಾಣಿಸ್ತಾ ಇದೆ. ಹಾಗಾಗಿ ಈ ಮಾಡೆಲ್ನ ಸೆಲೆಕ್ಟ್ ಮಾಡಿದ ನಂತರ ಅಲ್ಲಿ ರೈಟ್ ಕ್ಲಿಕ್ ಮಾಡಿ ಶೇಡ್ ಸ್ಮೂತ್ ಅಂತ ಕ್ಲಿಕ್ ಮಾಡಿ. ಆನಂತರ ಇನ್ನು ಸ್ವಲ್ಪ ಸ್ಮೂತ್ ಮಾಡಬೇಕು. ಇದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಮೊಡಿಫೈಯರ್ ಪ್ರಾಪರ್ಟೀಸ್ಗೆ ಬಂದರೆ, ಇಲ್ಲಿ ಅಥವಾ ಡೈರೆಕ್ಟ್ ಆಗಿ ನೀವು ಇದನ್ನ ಸೆಲೆಕ್ಟ್ ಮಾಡಿ ಕಂಟ್ರೋಲ್ 2 ಅಂತ ಕೊಟ್ಟರು ನಡೆಯುತ್ತೆ. ಕಂಟ್ರೋಲ್ 1 ಅಥವಾ ಕಂಟ್ರೋಲ್ 2 ಅಂತ ಕೊಟ್ಟರೆ ಸಬ್ ಡಿವಿಷನ್ ಸರ್ಫೇಸ್ ಮಾಡಿಫೈಯರ್ ಅಪ್ಲೈ ಆಗುತ್ತೆ. ಮತ್ತೆ ಇಲ್ಲಿ ಲೆವೆಲ್ಸ್ ವ್ಯೂ ಪೋರ್ಟ್ನಲ್ಲಿ 2 ಅಂತ ಆಟೋಮೆಟಿಕಲಿ ಸೆಟ್ ಆಗುತ್ತೆ. 1 ಅಥವಾ 2. ಓಕೆ, 2 ಇರಲಿ, ಸ್ವಲ್ಪ ಸ್ಮೂತ್ ಆಗಿ ಕಾಣಿಸುತ್ತೆ. ಓಕೆ, ಈಗ ಇದನ್ನ ಸೆಲೆಕ್ಟ್ ಮಾಡಿ ಮತ್ತೆ ಇಲ್ಲಿ ಮಟೀರಿಯಲ್ಸ್ ಟ್ಯಾಬಿಗೆ ಬಂದು ಮೊದಲನೇದಾಗಿ ಒಂದು ಮಟೀರಿಯಲ್ನ ಅಪ್ಲೈ ಮಾಡಿ. ಓಕೆ, ಆ ಮಟೀರಿಯಲ್ಗೆ ಒಂದು ನೇಮ್ ಕೊಡೋಣ. ಓಕೆ, ಈಗ ಆ ಮಟೀರಿಯಲ್ನ ಇಲ್ಲಿ ಸೆಲೆಕ್ಟ್ ಮಾಡಿದಾಗ ಅದೇ ಮಟೀರಿಯಲ್ ನಮ್ಗೆ ಇಲ್ಲಿ ಕೂಡ ಮಂಕಿ ಅಂತ ಇಲ್ಲಿ ಮಟೀರಿಯಲ್ ಸೆಲೆಕ್ಟ್ ಆಗಿದೆ. ಆ ಮಟೀರಿಯಲ್ನ ನೋಡ್ಗಳು ನಮ್ಗೆ ಇವಾಗ ಇಲ್ಲಿ ಕಾಣಿಸ್ತಾ ಇದೆ. ಓಕೆ ಸ್ನೇಹಿತರೆ, ಈಗ ಇಲ್ಲಿ ವೈಟ್ ಕಲರ್, ಬೇಸ್ ಕಲರ್ ವೈಟ್ ಇದೆ. ಅದಕ್ಕಾಗಿ ಇಲ್ಲೂ ಕೂಡ ವೈಟ್ ಕಲರ್ ಬರ್ತಾ ಇದೆ. ನಾವು ಕಲರ್ ರ್ಯಾಂಪ್ ಅಥವಾ ಗ್ರೇಡಿಯಂಟ್ ಕಲರ್ ಅಪ್ಲೈ ಮಾಡಬೇಕು ಅಂದರೆ ನಾವು ಕಲರ್ ರ್ಯಾಂಪ್ ಅನ್ನುವಂತಹ ನೋಡನ್ನ ಯೂಸ್ ಮಾಡಬೇಕಾಗುತ್ತೆ. ನೀವು ಶಿಫ್ಟ್ ಎ ಅಂತ ಪ್ರೆಸ್ ಮಾಡಿ ಇಲ್ಲಿ ನೀವು ನೋಡ್ಬೋದು, ಅದು ಆಕ್ಚುಲಿ ಕನ್ವರ್ಟರ್ ಗ್ರೂಪ್ನಲ್ಲಿ, ಕನ್ವರ್ಟರ್ ಅನ್ನುವಂತಹ ಒಂದು ಸೆಕ್ಷನಲ್ಲಿ ಕಲರ್ ರ್ಯಾಂಪ್ ಅಂತ ಇರುತ್ತೆ. ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಬೋದು, ಇಲ್ಲ ಅದು ಎಲ್ಲಿದೆ ಅಂತ ಸರಿಯಾಗಿ ಗೊತ್ತಿಲ್ಲ ಅಂದರೆ ಸರ್ಚ್ ಅಂತ ಕೊಟ್ಬಿಟ್ಟು ಅಲ್ಲಿ ಕಲರ್ ರ್ಯಾಂಪ್ ಅಥವಾ ಜಸ್ಟ್ ರ್ಯಾಂಪ್ ಅಂತ ಕೊಟ್ಟರು ನಡೆಯುತ್ತೆ, ಸಿಗುತ್ತೆ. ಓಕೆ, ಕಲರ್ ರ್ಯಾಂಪ್ ಅನ್ನುವಂಥ ನೋಡನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇದರ ಕಲರ್ ಔಟ್ಪುಟ್ನ ಇದರ ಬೇಸ್ ಕಲರ್ ಇನ್ಪುಟ್ಗೆ ನಾವು ಮೊದಲು ಕೊಡಬೇಕಾಗತ್ತೆ. ಓಕೆ, ಬಟ್ ಕೇವಲ ಈ ಒಂದು ಕಲರ್ ರ್ಯಾಂಪ್ ನೋಡಿಂದ ಕೆಲಸ ಆಗೋದಿಲ್ಲ. ಇದರ ಹಿಂದ್ಗಡೆ ನಮಗೆ ಇನ್ನು 3 ನೋಡ್ಗಳು ಬೇಕಾಗುತ್ತೆ. ಅದು ಯಾವ್ದ್ಯಾವುದು ಅಂದರೆ, ಒಂದು ಟೆಕ್ಸ್ಚರ್ ಕೋಆರ್ಡಿನೇಟ್ ಅಂತ, ಟೆಕ್ಸ್ಚರ್ ಕೋಆರ್ಡಿನೇಟ್ ಅನ್ನುವಂತಹ ಒಂದು ನೋಡ್ ಬೇಕು. ಎರಡನೇದಾಗಿ ಮ್ಯಾಪಿಂಗ್ ನೋಡ್ಬೇಕಾಗತ್ತೆ. ಇನ್ನು ಮೂರನೇದಾಗಿ ಸಪ್ರೇಟ್ XYZ ಅನ್ನುವಂಥ ನೋಡ್ ಬೇಕಾಗತ್ತೆ. ಓಕೆ, ಈಗ ಇದರಲ್ಲಿ ಈ ಟೆಕ್ಸ್ಚರ್ ಕೋಆರ್ಡಿನೇಟನ್ನ ಈ ಜನರೇಟೆಡ್ ಔಟ್ಪುಟ್ಟನ್ನ ಈ ವೆಕ್ಟರ್ ಇನ್ಪುಟ್ಗೆ ಕೊಡಿ. ಇದರ ವೆಕ್ಟರ್ ಔಟ್ಪುಟ್ಟನ್ನ ಈ ಸಪ್ರೇಟ್ XYZ ನ ವೆಕ್ಟರ್ ಇನ್ಪುಟ್ಗೆ ಕೊಡಿ. ಇದರ Z ಔಟ್ಪುಟ್ಟನ್ನ ಈ ಫ್ಯಾಕ್ಟರ್ ಇನ್ಪುಟ್ಗೆ ಕೊಡಿ. ಮತ್ತೆ ಇದರ ಕಲರ್ ಔಟ್ಪುಟ್ ಈ ಬೇಸ್ ಕಲರ್ ಇನ್ಪುಟ್ಗೆ ಆಲ್ರೆಡಿ ಕೊಟ್ಟಿದ್ದೀವಿ.
ಓಕೆ, ಸೊ ಈ ರೀತಿಯ ಒಂದು ನೋಡ್ ಸೆಟಪ್ ಅಥವಾ ಒಂದು ಗ್ರಾಫ್ನ ನಾವು ಕ್ರಿಯೇಟ್ ಮಾಡಿದಾಗ ಈಗ ನಿಮಗೆ ನೋಡ್ಬೋದು ಕಲರ್ ರ್ಯಾಂಪ್ ಅಥವಾ ಗ್ರೇಡಿಯಂಟ್ ಕಲರ್ ಅಪ್ಲೈ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಓಕೆ, ಸೊ ನಿಮಗೆ ಫಸ್ಟ್ ಟೈಮ್ ಇದನ್ನ ನೋಡಿದಾಗ ಸ್ನೇಹಿತರೆ ಅನಿಸ್ಬೋದು ಒಂದು ಕಲರ್ ರ್ಯಾಂಪ್ನ ಅಥವಾ ಗ್ರೇಡಿಯಂಟ್ ಕಲರ್ ಅಪ್ಲೈ ಮಾಡೋದಕ್ಕೆ ಇಷ್ಟೊಂದು ನೋಡ್ಗಳನ್ನೆಲ್ಲ ಅಪ್ಲೈ ಕೊಡಬೇಕಾ ಅಂತ ಅನ್ನಿಸ್ಬೋದು. ಬಟ್ ಈ ನೋಡ್ಗಳೆಲ್ಲ ಏನು ಮಾಡುತ್ತೆ, ಇದೆಲ್ಲ ಈ ನೋಡ್ಗಳು ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡ ಮೇಲೆ ಅದು ಅಷ್ಟು ಕಷ್ಟ ಅಂತ ಅನ್ಸೋದಿಲ್ಲ. ಓಕೆ, ನೋಡಿ ಈ ಕಲರ್ ರ್ಯಾಂಪ್ ನೋಡಲ್ಲಿ ನಾವು ಎಷ್ಟು ಕಲರ್ಗಳನ್ನ ಕೂಡ ಬೇಕಿದ್ರೆ ಆಡ್ ಮಾಡ್ಬೋದು. ಸೊ ಬ್ಲ್ಯಾಕ್ ಇದೆ, ಇದರ ಕಲರ್ನ ನಾವು ಇಲ್ಲಿ ಚೇಂಜ್ ಮಾಡೋಣ. ಸೊ ರೆಡ್ ಕಲರ್ ಇದೆ, ಸೊ ಇಲ್ಲಿ ಪ್ಲಸ್ ಮಾರ್ಕ್ ಕ್ಲಿಕ್ ಮಾಡಿ ಹೊಸ ಒಂದು ಪಾಯಿಂಟನ್ನು ಕ್ರಿಯೇಟ್ ಮಾಡ್ಬೋದು. ಮತ್ತೆ ಅದಕ್ಕೆ ಬೇರೆ ಕಲರ್ನ ಕೊಡಿ, ಇಲ್ಲಿ ಬೇರೆ ಕಲರ್ನ ಕೊಡಿ. ಸೊ ಈ ರೀತಿಯ ಬೇರೆ ಬೇರೆ ಕಲರ್ನ ನಾವು ಇಲ್ಲಿಂದ ಅಪ್ಲೈ ಮಾಡ್ಬೋದು. ಸೊ ಅವುಗಳ ಪೊಸಿಷನ್ನ ಅಥವಾ ಹೀಗೆ ಡೈರೆಕ್ಟಾಗಿ ಚೇಂಜ್ ಮಾಡ್ಬೋದು. ಇನ್ನು ಈ ಸಪರೇಟ್ ಎಕ್ಸ್ ವೈ ಝಿ ಏನಿದೆ ಇಲ್ಲಿ ನಾವು ಈಗ ಈ ಕಲರ್ಸ್ ವರ್ಟಿಕಲಿ ಅಪ್ಲೈ ಆಗ್ತಾ ಇದೆ, ಯಾಕಂದರೆ ನಾವಿಲ್ಲಿ ಝಿ ಅಂತ ಝೆಡ್ ಅಂತ ಸೆಲೆಕ್ಟ್ ಮಾಡಿದ್ವಿ. ಸೊ ನೀವು ಇಲ್ಲಿ ವೈ ಅಂತ ಸೆಲೆಕ್ಟ್ ಮಾಡಿದ್ರೆ ಈ ಕಲರ್ಸ್ ವೈ ಆಕ್ಸಿಸ್ ಮೇಲೆ ಚೇಂಜ್ ಆಗುತ್ತೆ, ವೈ ಆಕ್ಸಿಸ್ನ ಡೈರೆಕ್ಷನಲ್ಲಿ ಅಪ್ಲೈ ಆಗುತ್ತೆ. ಎಕ್ಸ್ ಅಂತ ಕೂಡ ಸೆಲೆಕ್ಟ್ ಮಾಡ್ಬೋದು, ಎಕ್ಸ್ ಆಕ್ಸಿಸ್ ಡೈರೆಕ್ಷನಲ್ಲಿ ಚೇಂಜ್ ಆಗುತ್ತೆ. ಇನ್ನು ಈ ಮ್ಯಾಪಿಂಗ್ ಮತ್ತು ಟೆಕ್ಸ್ಚರ್ ಕೋಆರ್ಡಿನೇಟ್ ನೋಡ್ಗಳನ್ನು ತಿಳ್ಕೊಬೇಕು ಅಂದರೆ ಸೊ ಇದಕ್ಕೆ ನಾವು ಬೆಟರ್ ಸ್ನೇಹಿತರೆ ಮತ್ತೊಂದು ಎಕ್ಸಾಂಪಲ್ನ ತಗೋಣ. ಒಂದು ಸಿಂಪಲ್ ಬಾಕ್ಸ್ನ ತಗೋಣ. ಸೊ ಇದನ್ನು ಸ್ವಲ್ಪ ಗೋಡೆ ಥರ ನಾನು ಕ್ರಿಯೇಟ್ ಮಾಡ್ಕೋತೀನಿ. ಓಕೆ, ಸೊ ಇದಕ್ಕೆ ಒಂದು ಹೊಸ ಮೆಟೀರಿಯಲ್ನ ಕ್ರಿಯೇಟ್ ಮಾಡೋಣ. ಸೊ ಮೆಟೀರಿಯಲ್ ಅಂತ ಬರ್ತಾ ಇದೆ. ಓಕೆ, ಸೊ ಆ ಮೆಟೀರಿಯಲ್ ಇವಾಗ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಸೊ ಇದಕ್ಕೆ ಒಂದು ಟೆಕ್ಸ್ಚರ್ನ ಕ್ರಿಯೇಟ್ ಮಾಡೋಣ. ಸೊ ಇಲ್ಲಿ ಇಮೇಜ್ ಟೆಕ್ಸ್ಚರ್, ಇದನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ ಅಲ್ವಾ. ಇಮೇಜ್ ಟೆಕ್ಸ್ಚರ್ ಅನ್ನುವಂಥ ಒಂದು ನೋಡನ್ನು ತಗೊಳ್ಳಿ, ಓಪನ್ ಅಂತ ಕೊಡಿ. ಸೊ ನಾನು ಇಲ್ಲಿ ಡೆಸ್ಕ್ಟಾಪ್ ಮೇಲೆ ಒಂದು ಟೆಕ್ಸ್ಚರ್ನ ಒಂದು ಬ್ರಿಕ್ ವಾಲ್ ಟೆಕ್ಸ್ಚರ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಅದನ್ನು ಓಪನ್ ಮಾಡ್ಕೊಳ್ಳಿ. ಸೊ ನಂತರ ಅದರ ಕಲರ್ ಔಟ್ಪುಟ್ಟನ್ನು ಬೇಸ್ ಕಲರ್ ಇನ್ಪುಟ್ಗೆ ಕೊಡಿ. ಸೊ ಆಗ ಟೆಕ್ಸ್ಚರ್ ಅಪ್ಲೈ ಆಗತ್ತೆ. ಸೊ ಟೆಕ್ಸ್ಚರ್ ಏನೋ ಅಪ್ಲೈ ಆಯಿತು, ಆದರೆ ಈ ಟೆಕ್ಸ್ಚರ್ನ ಈ ಮಾಡೆಲ್ ಮೇಲೆ ಸರಿಯಾಗಿ ಮ್ಯಾಪ್ ಮಾಡಬೇಕು ಅಂದರೆ ನಮಗೆ ಈ ಎರಡು ಇಲ್ಲಿದೆಯಲ್ಲ ಈ ಎರಡು ನೋಡ್ಗಳು ಬೇಕಾಗುತ್ತೆ. ಓಕೆ, ಸೊ ಇದೇ ನೋಡ್ಗಳನ್ನ ಅಲ್ಲೂ ತಗೋಣ. ಸೊ ಅಲ್ಲಿ ಅಂದರೆ ಇಲ್ಲಿ ಬಂದು ನಾವು ಮತ್ತೆ ಆ ನೋಡ್ಗಳನ್ನ ಶಿಫ್ಟ್ ಎ ಅಂತ ಕ್ರಿಯೇಟ್ ಮಾಡೋ ಬದಲು ನಾವೇನು ಮಾಡ್ಬೋದು, ಬೇರೆ ಒಂದು ಆಬ್ಜೆಕ್ಟ್ ಮೇಲೆ ಈ ನೋಡ್ಗಳು ಇದ್ದರೆ ಸೊ ಅಲ್ಲಿಗೆ ಹೋಗಿ ಎರಡೂ ಕೂಡ ಈ ಥರ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಸಿ ಅಂತ ಪ್ರೆಸ್ ಮಾಡಿ ಕಾಪಿ ಮಾಡಿದ್ದೀನಿ. ಈ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ ಇಲ್ಲಿಗೆ ಬಂದುಬಿಟ್ಟು ಕಂಟ್ರೋಲ್ ವಿ ಅಂತ ಕೊಡಿ, ಆಗ ಆ ನೋಡ್ಗಳು ನಮಗೆ ಸಿಗುತ್ತೆ. ಓಕೆ, ಸೊ ಈ ಥರ ಕೂಡ ಸೇಮ್ ಅದೇ ನೋಡ್ಗಳು ಇಲ್ಲೂ ಅದನ್ನು ಈಗ ನಾವು ಯೂಸ್ ಮಾಡ್ಬೋದು. ಸ್ನೇಹಿತರೆ, ಮೊದಲನೇದಾಗಿ ಈ ಮ್ಯಾಪಿಂಗ್ ನೋಡ್ ಏನಿದೆ ಇದು ನಮ್ಮ ಟೆಕ್ಸ್ಚರ್ ಮಾಡೆಲ್ ಮೇಲೆ ಯಾವ ಥರ ಅಪ್ಲೈ ಆಗಿದೆ ಅಥವಾ ಯಾವ ಥರ ರ್ಯಾಪ್ ಅಪ್ ಆಗಿದೆ ಅನ್ನೋದನ್ನು ಕಂಟ್ರೋಲ್ ಮಾಡುತ್ತೆ. ಸೊ ನಾವು ಅಪ್ಲೈ ಮಾಡಿರೋ ಟೆಕ್ಸ್ಚರ್ನ ಈ ಲೊಕೇಶನ್, ರೊಟೇಷನ್, ಸ್ಕೇಲ್ ಅಂತ ಏನಿದೆ ಸೊ ಇವುಗಳನ್ನು ಯೂಸ್ ಮಾಡಿ ನಾವು ಆ ಟೆಕ್ಸ್ಚರ್ನ ಮಾಡೆಲ್ ಮೇಲೆ ಸ್ವಲ್ಪ ಮೂವ್ ಮಾಡ್ಬೋದು, ಆ ಕಡೆ ಈ ಕಡೆ ಮೂವ್ ಮಾಡೋದು, ಅಥವಾ ಟೆಕ್ಸ್ಚರ್ನ ಏನಾದರೂ ರೊಟೇಟ್ ಮಾಡೋದಿದ್ದರೆ ನೋಡಿ ಇದು ಆ್ಯಕ್ಚುಲಿ ಮೋಸ್ಟ್ಲಿ 90 ಡಿಗ್ರಿ ರೊಟೇಟ್ ಆಗಬೇಕು ಅನ್ಸುತ್ತೆ. ಸೊ ಆ ಥರ ರೊಟೇಟ್ ಮಾಡೋದು, ಅಥವಾ ಸ್ಕೇಲ್ ಅಂದರೆ ಇಲ್ಲಿ ಟೈಲಿಂಗ್ ಅಂತ, ಅಂದರೆ ಟೆಕ್ಸ್ಚರ್ ಎಷ್ಟು ಸಲ ರಿಪೀಟ್ ಆಗಿದೆ, ರಿಪೀಟೆಡ್ಲಿ ಆ ಟೆಕ್ಸ್ಚರ್ ಮಾಡೆಲ್ ಮೇಲೆ ಅಪ್ಲೈ ಆಗಬೇಕು ಅಂದರೆ ಆಗ ನಾವು ಈ ಸ್ಕೇಲ್ ವ್ಯಾಲ್ಯೂನ ಯೂಸ್ ಮಾಡಿ ಅದನ್ನು ರಿಪೀಟ್ ಮಾಡ್ಬೋದು, ಅಥವಾ ಟೈಲಿಂಗ್ ಅಂತ ಹೇಳ್ತಾರೆ. ಓಕೆ, ಸೊ ಆ ಥರ ಟೈಲ್ ಮಾಡ್ಬೋದು. ಬಟ್ ಆ ಥರ ರಿಪೀಟ್ ಆಗಬೇಕು ಅಂದರೆ ಆ ಟೆಕ್ಸ್ಚರ್ ಸೀಮ್ಲೆಸ್ ಟೆಕ್ಸ್ಚರ್ ಆಗಿರಬೇಕು. ಓಕೆ, ಟೆಕ್ಸ್ಚರ್ ಸೀಮ್ಲೆಸ್ ಆಗಿಲ್ಲ ಅಂದರೆ ಆಗ ಅದು ರಿಪೀಟ್ ಆಗಿರೋದು ಕ್ಲಿಯರಾಗಿ ಗೊತ್ತಾಗುತ್ತೆ. ಓಕೆ, ಈ ಟೆಕ್ಸ್ಚರ್ ತುಂಬ ಸಲ ರಿಪೀಟ್ ಆಗಿದೆ ಅಂತ. ಸೊ ಅದು ಗೊತ್ತಾಗದೇ ಇರೋ ಥರ ರಿಪೀಟ್ ಆಗಬೇಕು ಅಂದರೆ ಆವಾಗ ಆ ಟೆಕ್ಸ್ಚರ್ ಸೀಮ್ಲೆಸ್ ಆಗಿರಬೇಕು. ಅಂದರೆ ಸೇಮ್ ಟೆಕ್ಸ್ಚರ್ನ ಎರಡು ಸಲ ಪಕ್ಕ ಇಟ್ಟರು ಕೂಡ ಅದು ಎರಡು ಸಪ್ರೇಟ್ ಅನ್ನೋದು ಗೊತ್ತಾಗಬಾರ್ದು, ಸುಮ್ಮನೆ ಅದು ಕಂಟಿನ್ಯೂಸ್ ಆಗಿ ಹಾಗೆ ಇದೆ ಅಂತ ಅನ್ನಿಸ್ಬೇಕು. ಸೊ ಅದನ್ನು ಸೀಮ್ಲೆಸ್ ಟೆಕ್ಸ್ಚರ್ ಅಂತ ಹೇಳ್ತಾರೆ. ಸೊ ನಾವು ಈ ರೀತಿಯ ಟೆಕ್ಸ್ಚರ್ಗಳನ್ನು ಅಪ್ಲೈ ಮಾಡುವಾಗ ಆದಷ್ಟು ಸೀಮ್ಲೆಸ್ ಟೆಕ್ಸ್ಚರ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಇನ್ನು ಸ್ನೇಹಿತರೆ, ಈ ಟೆಕ್ಸ್ಚರ್ ಕೋಆರ್ಡಿನೇಟ್ ಏನಿದೆ ಇದು ನಾವು ಅಪ್ಲೈ ಮಾಡುವಂಥ ಟೆಕ್ಸ್ಚರ್ ಏನಿದೆ ಅದು ಯಾವ ಟೆಕ್ಸ್ಚರ್ ಕೋಆರ್ಡಿನೇಟನ್ನು ಯೂಸ್ ಮಾಡಬೇಕು ಅನ್ನೋದನ್ನ ಹೇಳುತ್ತೆ. ಸೊ ಹಾಗಾದರೆ ಟೆಕ್ಸ್ಚರ್ ಕೋಆರ್ಡಿನೇಟ್ ಅಂದರೆ ಏನು? ಸೊ ಈಗ ಇಲ್ಲಿ ನಮಗೆ ನಾರ್ಮಲ್ ಆಗಿ ಎರಡು ತರಹದ ಕೋಆರ್ಡಿನೇಟ್ಸ್ನ ನೋಡ್ತೀವಿ ಇಲ್ಲಿ. ಓಕೆ, ಒಂದು ಇಲ್ಲಿ ಈ ಸ್ಪೇಸ್ನ XYZ ಕೋಆರ್ಡಿನೇಟ್, ಈ ಮಾಡೆಲ್ ಇರುವ ಈ 3 ಡೈಮೆನ್ಷನಲ್ ಸ್ಪೇಸ್ ಏನಿದೆ ಇದರ XYZ ಕೋಆರ್ಡಿನೇಟ್ ಅನ್ನೋದು ಒಂದು, ಅದು ಸ್ಪೇಸ್ ಕೋಆರ್ಡಿನೇಟ್ಸ್. ಆದರೆ ನಾವು ಅಪ್ಲೈ ಮಾಡುವಂಥ ಟೆಕ್ಸ್ಚರ್ ಏನಿದೆ ಅದು 2 ಡೈಮೆನ್ಷನಲ್ ಇಮೇಜ್ ಅದು ಅಲ್ವಾ. ಸೊ ಅದು ಈ 3 ಡೈಮೆನ್ಷನಲ್ XYZ ಕೋಆರ್ಡಿನೇಟನ್ನ ಯೂಸ್ ಮಾಡಲ್ಲ. ಓಕೆ, ಸೊ ಟೆಕ್ಸ್ಚರ್ ಮಾಡೆಲ್ ಮೇಲೆ ಹಾಕಿದಾಗ ಟೆಕ್ಸ್ಚರ್ ಯೂಸ್ ಮಾಡುವಂಥದ್ದು ಆ್ಯಕ್ಚುಲಿ 2 ಡೈಮೆನ್ಷನಲ್ ಆಗಿರುವಂತಹ UV ಕೋಆರ್ಡಿನೇಟ್ಸನ್ನು. ಓಕೆ, ಸೊ UV ಕೋಆರ್ಡಿನೇಟ್ಸ್ ಅಂದರೆ ನಮ್ಗೆ ಗೊತ್ತಿದೆ. ಸೊ ಯಾವುದೇ ಮಾಡೆಲ್ನ ನಾವು ಅನ್ರ್ಯಾಪ್ ಮಾಡಿದಾಗ ಅದು
ಅದರ ಒಂದು ಯು ವಿ ಜನರೇಟ್ ಆಗುತ್ತೆ. ಸೊ ನಾವು ಅಪ್ಲೈ ಮಾಡುವಂಥ ಟೆಕ್ಸ್ಚರ್ ಈ ಯು ವಿ ಕೋಆರ್ಡಿನೇಟ್ಸ್ನ ಯೂಸ್ ಮಾಡುತ್ತೆ, ಮಾಡಿಬಿಟ್ಟು ಅದು 3 ಡೈಮೆನ್ಷನಲ್ ಮಾಡೆಲ್ ಮೇಲೆ ರ್ಯಾಪ್ ಆಗುತ್ತೆ. ಅದು ಯು ವಿ ಕೋಆರ್ಡಿನೇಟ್ಸ್ ಅಲ್ವಾ. ಸೊ ಟೆಕ್ಸ್ಚರ್ನ ಮಾಡೆಲ್ ಮೇಲೆ ಹಾಕೋದಕ್ಕೆ ನಮಗೆ ಯು ವಿ ಕೋಆರ್ಡಿನೇಟ್ಸ್ ಬೇಕು. ಇಲ್ಲಿ ಟೆಕ್ಸ್ಚರ್ ಕೋಆರ್ಡಿನೇಟ್ಸ್ ಬಂದ್ಬಿಟ್ಟು ಯು ವಿ ಕೋಆರ್ಡಿನೇಟ್ಸ್. ಆದರೆ ಯು ವಿ ಅದೊಂದೇ ಟೆಕ್ಸ್ಚರ್ ಕೋಆರ್ಡಿನೇಟ್ ಅಲ್ಲ, ಅದನ್ನ ಬಿಟ್ಟು ಅದೇ ತರಹದ ಇನ್ನು ಬೇರೆ ಕೆಲವು ಟೆಕ್ಸ್ಚರ್ ಕೋಆರ್ಡಿನೇಟ್ಸ್ಗಳು ಕೂಡ ಇದೆ. ಜನರೇಟೆಡ್ ಅಂತ ಇದೆ, ನಾರ್ಮಲ್ ಇದೆ, ಆಬ್ಜೆಕ್ಟ್, ಕ್ಯಾಮೆರಾ, ವಿಂಡೋ, ರಿಫ್ಲೆಕ್ಷನ್. ಸೊ ಇವುಗಳು ಕೂಡ ಟೆಕ್ಸ್ಚರ್ ಕೋಆರ್ಡಿನೇಟ್ಸ್. ಇವು ಕೂಡ ಟೆಕ್ಸ್ಚರ್ ಮಾಡೆಲ್ ಮೇಲೆ ಯಾವ ತರ ರ್ಯಾಪ್ ಅಪ್ ಆಗಬೇಕು ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಓಕೆ, ಬಟ್ ಅತಿ ಹೆಚ್ಚು ತುಂಬ ಜನರಲ್ ಆಗಿ ಯಾವಾಗಲೂ ಯೂಸ್ ಮಾಡೋದು ಯು ವಿ ಕೋಆರ್ಡಿನೇಟ್ಸ್. ಬಟ್ ಅದನ್ನು ಬಿಟ್ಟು ಬೇರೆ ಕೋಆರ್ಡಿನೇಟ್ಸ್, ಬೇರೆ ಟೆಕ್ಸ್ಚರ್ ಕೋಆರ್ಡಿನೇಟ್ಸ್ ಕೂಡ ಇದೆ. ಇದರ ಡಿಸ್ಕ್ರಿಪ್ಷನ್ ನಾವು ಮತ್ತೊಂದು ಬೇರೆ ವಿಡಿಯೋದಲ್ಲಿ ನೋಡೋಣ. ಸೊ ಒಂದೊಂದು ಟೆಕ್ಸ್ಚರ್ ಕೋಆರ್ಡಿನೇಟ್ ಕೂಡ ಒಂದೊಂದು ತರ ಬೇರೆ ತರ ವರ್ಕ್ ಆಗುತ್ತೆ, ಯೂಸ್ ಆಗುತ್ತೆ, ಬೇರೆ ಬೇರೆ ಸಂದರ್ಭಗಳಲ್ಲಿ ಯೂಸ್ ಆಗುತ್ತೆ. ಈಗ ನೋಡಿದ್ವಲ್ಲ, ಈ ರೀತಿಯ ಕಲರ್ ರ್ಯಾಂಪ್ ನ ಅಪ್ಲೈ ಮಾಡುವಾಗ ನಮಗೆ ಜನರೇಟೆಡ್ ಯೂಸ್ ಆಯಿತು, ಇದು ಬೇಕು. ಸೊ ಈ ಜನರೇಟೆಡ್ ಟೆಕ್ಸ್ಚರ್ ಕೋಆರ್ಡಿನೇಟ್ ಹೇಗೆ ಅಂದ್ರೆ ಮಾಡೆಲಿನ ವರ್ಟೈಸಸ್ಸಿನ ಪೊಸಿಷನ್ ಮೇಲೆ ಇದು ಕೆಲಸ ಮಾಡುತ್ತೆ. ಓಕೆ, ಸೊ ಬೇರೆ ಬೇರೆ ಸಂದರ್ಭಗಳಲ್ಲಿ ನಮಗೆ ಬೇರೆ ಬೇರೆ ಟೆಕ್ಸ್ಚರ್ ಕೋಆರ್ಡಿನೇಟ್ಸ್ನ ಯೂಸ್ ಮಾಡಬಹುದು. ಜಾಸ್ತಿ ಯೂಸ್ ಮಾಡುವಂಥದ್ದು ಯು ವಿ. ಓಕೆ, ಬಟ್ ಕಲರ್ ರ್ಯಾಂಪ್ನಲ್ಲಿ ನಮಗೆ ಜನರೇಟೆಡ್ ಯೂಸ್ ಮಾಡಿದ್ವಿ. ಸೊ ಈಗ ಈ ಮಾಡೆಲ್ ಮೇಲೆ ಈ ಟೆಕ್ಸ್ಚರ್ನ ನಾವು ಸರಿಯಾಗಿ ಅಡ್ಜಸ್ಟ್ ಮಾಡಬೇಕು ಅಂದರೆ ಸೊ ನಾವಿಲ್ಲಿ ಯು ವಿ ಕೋಆರ್ಡಿನೇಟ್ಸ್ ಯೂಸ್ ಮಾಡ್ತೀವಿ. ಸೊ ನಮಗೆ ಜನರೇಟೆಡ್ ಏನು ಬೇಡ. ಸೊ ಯು ವಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ವೆಕ್ಟರ್ಗೆ ಡೈರೆಕ್ಟಾಗಿ ಅಪ್ಲೈ ಮಾಡಿ. ಸೊ ನಂತರ ನಾವು ಅದರ ಒಂದು ಸ್ವಲ್ಪ ಸ್ಕೇಲ್ ಇದನ್ನ ಚೇಂಜ್ ಮಾಡೋಣ. ಸ್ಕೇಲ್ ಎಕ್ಸ್ನ ವೈನ ಚೇಂಜ್ ಮಾಡ್ತೀನಿ. ಸೊ ಇಲ್ಲಿ ಝೆಡ್ ವ್ಯಾಲ್ಯೂನ 90 ಡಿಗ್ರಿ ರೊಟೇಟ್ ಮಾಡ್ತೀನಿ, ಮತ್ತು ವೈ ವ್ಯಾಲ್ಯೂನ ಸ್ವಲ್ಪ ಓಕೆ. ಸೊ ಈ ವ್ಯಾಲ್ಯೂಸ್ನ ಈ ಥರ ಅಡ್ಜಸ್ಟ್ ಮಾಡಿ ನಾವು ಟೆಕ್ಸ್ಚರ್ನ ನಾವು ಮಾಡೆಲ್ ಮೇಲೆ ಕರೆಕ್ಟಾಗಿ ರ್ಯಾಪ್ ಅಪ್ ಮಾಡ್ಬೋದು. ಸೊ ಈ ಮ್ಯಾಪಿಂಗ್ ಮತ್ತು ಟೆಕ್ಸ್ಚರ್ನ ಮಧ್ಯದಲ್ಲಿ ಈ ಮಾಡೆಲ್ನಲ್ಲಿ ಆ್ಯಕ್ಚುಲಿ ಮತ್ತೊಂದು ನೋಡ್ ನಾವು ಯೂಸ್ ಮಾಡಿದ್ವಿ, ಸಪರೇಟ್ ಎಕ್ಸ್ ವೈ ಝೆಡ್ ಅಂತ, ಅದನ್ನು ನೋಡಿದ್ವಲ್ಲ. ಸೊ ಮ್ಯಾಪ್ ಮಾಡುವಾಗ ಟೆಕ್ಸ್ಚರ್ ಕರೆಕ್ಟಾಗಿ ಯಾವ ಡೈರೆಕ್ಷನಲ್ಲಿ ಆಗಬೇಕು ಅನ್ನೋದನ್ನು ಇದು ಡಿಸೈಡ್ ಮಾಡುತ್ತೆ. ಸೊ ಈ ರೀತಿ ನಾವು ಬೇರೆ ಬೇರೆ ನೋಡ್ಗಳನ್ನು ನೋಡ್ ಎಡಿಟರ್ನಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಓಕೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.